ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಿಂದಿನ ಕ್ಲಾಸಲ್ಲಿ ನಾವು CTET ಪೇಪರ್ 2 ಮ್ಯಾಥಮೆಟಿಕ್ಸ್ ಸಿಲೆಬಸ್ ಏನಿದೆ ಅಂತ ನೋಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ನಂಬರ್ ಸಿಸ್ಟಮ್ ಬಗ್ಗೆ ದೇರ್ ಆರ್ 10 ಡಿಜಿಟ್ಸ್ ವಿ ನೋ ದಟ್ ನೋಡೋಣ. ಅಂದರೆ ಇವಾಗ 3 5 6 7 8 9 by using these 10 digits we can make many numbers. For example, by using 1 2 3 digits we can make a number as 123 321 213, or similarly by using all these 10 digits we can make many numbers. Okay, then move on to types of numbers. First one is natural numbers ಅಂದರೆ 1 2 3 4 ಇವೆಲ್ಲ ಏನಾಗಿರುತ್ತೆ ಅಂದರೆ ನ್ಯಾಚುರಲ್ ನಂಬರ್ಸ್ ಆಗಿರುತ್ತೆ. ಹೋಲ್ ನಂಬರ್ಸ್ ಅಂದರೆ 0 ಇರುತ್ತೆ. 0 1 2 3 4 5 ಆ್ಯಂಡ್ ಸೋ ಆನ್. ದೀಸ್ ಆರ್ ಕಾಲ್ಡ್ ಆ್ಯಸ್ ಹೋಲ್ ನಂಬರ್ಸ್. ನೆಕ್ಸ್ಟ್ ಇಂಟೀಜರ್ಸ್ ಅಂದರೆ ಪಾಸಿಟಿವ್ ನಂಬರು ಇರುತ್ತೆ, ಜೀರೋನೂ ಇರುತ್ತೆ, ನೆಗೆಟಿವ್ ನಂಬರು ಇರುತ್ತೆ. ಇವೆಲ್ಲ ಏನಂತ ಕರಿತೀವಿ, ನಾವು ಇಂಟೀಜರ್ಸ್ ಅಂತ ಕರಿತೀವಿ. ನೋಡಿದ್ವಲ್ಲ, ನ್ಯಾಚುರಲ್ ನಂಬರ್ಸ್ ಅಂದರೆ 1 2 3 4 ಇರುತ್ತೆ, ಅಂದರೆ ಕಂಟಿನ್ಯೂ ಅಂದರೆ ಸೋ ಆನ್ 1 2 3 4 5 6 ಸೋ ಆನ್. ಇವೆಲ್ಲ ನ್ಯಾಚುರಲ್ ನಂಬರ್ಸ್ ಅಂದ್ವಿ. ಹೋಲ್ ನಂಬರ್ಸ್ ಅಂದರೆ 0 1 2 3 4 5 ಅಂದರೆ ಹೋಲ್ ನಂಬರ್ಸ್ ಅಂದ್ವಿ. ನೆಕ್ಸ್ಟು ಇಂಟೀಜರ್ಸ್ ಅಂದರೆ ಪಾಸಿಟಿವ್ ನಂಬರ್ಸು ಇರುತ್ತೆ, ನೆಗೆಟಿವ್ ನಂಬರ್ಸು ಇರುತ್ತೆ, ಜೀರೋನೂ ಇರುತ್ತೆ, ಇಂಟೀಜರ್ಸ್ ಅಂತ ಕರಿತೀವಿ. ನೆಕ್ಸ್ಟು ರ್ಯಾಷನಲ್ ನಂಬರ್ಸ್ ಅಂದರೆ ಆ ನಂಬರ್ ವಿಚ್ ಈಸ್ ಇನ್ ದ ಫಾರ್ಮ್ ಆಫ್ A by B ಫಾರ್ಮಲ್ಲಿ ಇರುತ್ತೆ. ಅಂದರೆ A by ಫಾರ್ಮ್ ಅಂದರೆ 1/2 ಫಾರ್ಮ್, 3/4, 6/7. ದೀಸ್ ಆರ್ ರ್ಯಾಷನಲ್ ನಂಬರ್ಸ್. ಬಟ್ ದೇರ್ ಈಸ್ ಒನ್ ಕಂಡೀಷನ್, A and B ಮಸ್ಟ್ ಬಿ a ನ್ಯಾಚುರಲ್ ನಂಬರ್ಸ್. ನೆಕ್ಸ್ಟ್ ಒನ್ ಈಸ್ ಇರ್ಯಾಷನಲ್ ನಂಬರ್ ಅಂದರೆ ವಿಚ್ ಈಸ್ ನಾಟ್ ಅ ರ್ಯಾಷನಲ್ ನಂಬರ್. ಆ ನಂಬರ್ ವಿಚ್ ಈಸ್ ನಾಟ್ ಅ ರ್ಯಾಷನಲ್ ನಂಬರ್ಸ್ ಅಥವಾ ಸ್ಕ್ವೇರ್ ರೂಟ್ ಆಫ್ ಪ್ರೈಮ್ ನಂಬರ್ ಈಸ್ ಇರ್ಯಾಷನಲ್ ನಂಬರ್ ಅಂತಲೂ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಈಗ ಪ್ರೈಮ್ ನಂಬರ್ ಅಂದ್ರೇನು? ನಂಬರ್ ವಿಚ್ ಈಸ್ ಡಿವಿಸಿಬಲ್ ಬೈ 1 ಆ್ಯಂಡ್ ಇಟ್ ಸೆಲ್ಫ್. ಫಾರ್ ಎಕ್ಸಾಂಪಲ್ 2 ಈಸ್ ಅ ಪ್ರೈಮ್ ನಂಬರ್, ದೆನ್ ಸ್ಕ್ವೇರ್ ರೂಟ್ ಆಫ್ 2 ಈಸ್ ಅ ಇರ್ಯಾಷನಲ್ ನಂಬರ್. ಆಲ್ ಸ್ಕ್ವೇರ್ ರೂಟ್ ಆಫ್ ಪ್ರೈಮ್ ನಂಬರ್ ಈಸ್ ಕಾಲ್ಡ್ ಆಸ್ ಅನ್ irrational number, or which is not a rational number also called as an irrational numbers. Okay, next even numbers, number which is divisible by 2, that are called even numbers. Odd numbers andre not divisible by 2, that are called odd numbers. Example 1379, which is not divisible by 2, so this is called as an odd numbers. Even numbers andre divisible by 2. For example 2 4 6, these are called even numbers. Okay, next move on to ಇದೆಲ್ಲ ಈವನ್ ನಂಬರ್ಸು, ಆಡ್ ನಂಬರ್ಸು, ಇರ್ಯಾಷನಲ್ ನಂಬರ್ಸ್ ನೋಡ್ಕೊಂಡ್ವಿ. ಈಗ ನೆಕ್ಸ್ಟ್ ನಾವು ಇದ್ರನ್ನ ಪ್ರೈಮ್ ನಂಬರ್ಸ್ ಅಂದರೆ ಏನಂತ ನೋಡೋಣ. ಪ್ರೈಮ್ ನಂಬರ್ಸ್ ಅಂದರೆ ಆ ನಂಬರ್ ವಿಚ್ ಈಸ್ ಡಿವಿಸಿಬಲ್ ಬೈ 1 ಆರ್ ಇಟ್ ಸೆಲ್ಫ್. ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, 2 ಈಸ್ ಡಿವಿಸಿಬಲ್ ಬೈ 1 ಆ್ಯಂಡ್ 2 ಓನ್ಲಿ, ನಾಟ್ ಡಿವಿಸಿಬಲ್ ಬೈ ಎನಿ ಅದರ್ ನಂಬರ್, ಸೊ 2 ಈಸ್ ಅ ಪ್ರೈಮ್ ನಂಬರ್. ಸಿಮಿಲರ್ಲಿ 3 is also divisible by 1 and itself, not divisible by any other number, so it is also a prime number. Okay, there is a note, 1 is neither prime number nor a composite number. Composite number andre a number which is greater than 1 and at least one positive divisor other than 1 and itself. ಯಾವ ನಂಬರ್ ಇದೆಯಲ್ಲ, ಫಾರ್ ಎಕ್ಸಾಂಪಲ್ 6 ಅನ್ನೋದು ಒಂದು ನಂಬರ್ ಐತೆ ವಿಚ್ ಈಸ್ ಅ ಪಾಸಿಟಿವ್ ಇಂಟೀಜರ್ ಆ್ಯಂಡ್ ಇಟ್ must be greater than 1. So 6 is a greater than 1. It has one positive divisor other than 1 and itself. 1 ಅಂದರೆ 1 and 6, other than 1 and 6 there is another divisor. For example 2 and 3 are a divisor of 6. So 6 is a composite number. Okay, next co-prime number ಅಂದರೆ if the HCF of 2 number is 1, then number are co-prime ಅಂತ ಕರಿತೀವಿ. ಈಗ ನೋಡಿರಿ, ಫಾರ್ ಎಕ್ಸಾಂಪಲ್ 2 5 ಇದೆ. 2 5 ಅಂದರೆ ಇದು ಏನಂದರೆ ಅದ್ರದ್ದು HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ 2 ಆ್ಯಂಡ್ 5 ಕಾಮನ್ ಫ್ಯಾಕ್ಟರ್ ಏನಿದೆ 1 ಇದೆ. ಸೊ ದಿಸ್ ಈಸ್ co-prime ನಂಬರ್ ಎಕ್ಸಾಂಪಲ್ ಆಗಿರುತ್ತೆ. ನೆಕ್ಸ್ಟು 15, 19 ಇದರಲ್ಲಿ ಏನಿದೆ ಕಾಮನ್ ಫ್ಯಾಕ್ಟರ್ ಎರಡಲ್ಲಿ 1 ಇದೆ, ಅದರ ಬಿಟ್ಟರೆ ಬೇರೆ ಯಾವುದು ಇದರಲ್ಲಿ ಕಾಮನ್ ಫ್ಯಾಕ್ಟರ್ ಇಲ್ಲ. ಸೊ ದಿಸ್ ಈಸ್ ಆನ್ ಎಕ್ಸಾಂಪಲ್ ಆಫ್ co-prime ನಂಬರ್. ನೆಕ್ಸ್ಟ್ ಮೂವ್ ಆನ್ ಟು predecessors of number ಅಂದರೆ a number is a 1 less than a number.
ಫಾರ್ ಎಕ್ಸಾಂಪಲ್ ಪ್ರಿಡೆಸರ್ ಆಫ್ 1018 ಈಸ್ ಈಕ್ವಲ್ ಟು 1018 ಮೈನಸ್ 1 ಈಸ್ ಈಕ್ವಲ್ ಟು 1017. ಅಂದರೆ ಯಾವುದೇ ನಂಬರ್ ತೊಗೊಳ್ಳಿ, ಆ ನಂಬರ್ಗೆ 1 ಲೆಸ್ ಮಾಡಿದ್ರೆ ನಮಗೇನಾದ್ರು ಸಿಗುತ್ತೆ, ಪ್ರಿಡೆಸರ್ ಆಫ್ ಆ ನಂಬರ್ ಸಿಗುತ್ತೆ. ಸಿಮಿಲರ್ಲಿ ಫಾರ್ ಎಕ್ಸಾಂಪಲ್ 7ಗೆ 7 ಪ್ರಿಡೆಸರ್ ಮಾಡಿದ್ರೆ 6 ಬರುತ್ತೆ. ಓಕೆ, ಥ್ಯಾಂಕ್ ಯು.